ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಪೂರಿಗೆ ಒಂದು ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಾಗುತ್ತೆ. ಈಗ ಡಾಬಾದಲ್ಲೆಲ್ಲ ಮಾಡ್ತಾರೆ ನೋಡಿ, ಹೋಟೆಲ್ ಸ್ಟೈಲಲ್ಲಿ ಆ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 1 kg ಚಿಕನ್ ತೊಗೊಂಡಿದ್ದೀನಿ, ರೆಡಿ ಚಿಕನ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, 2 ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಮೆಣಸು, ಲವಂಗ, ಏಲಕ್ಕಿ ಮತ್ತು ಚಕ್ಕೆ, ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ನಂತರ ನೋಡಿ 1 kg ಚಿಕನನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಪೂರಿಗೆ ಇಲ್ಲಿ ನಾನು ಮೈದಾ ಹಿಟ್ಟಲ್ಲಿ ಪೂರಿನ ಮಾಡ್ಕೋತಾ ಇದ್ದೀನಿ. 1 ಬೌಲಷ್ಟು ಗೋಧಿ ಹಿಟ್ಟಲ್ಲಿ ಪೂರಿನ ಮಾಡ್ಕೋತಾ ಇರೋದು. 1 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ನೀರು ಸೇರಿಸ್ಬಿಟ್ಟು 1-2 ಸ್ಪೂನಷ್ಟು ಎಣ್ಣೆ ಸಹ ಹಾಕ್ಕೊಳ್ಳಿ. ಈ ಥರ ಸಾಫ್ಟಾಗಿ ಕಲಿಸ್ಬಿಟ್ಟು ಇಟ್ಕೋಬೇಕು. ತುಂಬ ಸಾಫ್ಟು ಅಲ್ಲ, ತುಂಬ ಗಟ್ಟಿನೂ ಇರಬಾರ್ದು, ಆ ಥರ ಕಲಿಸ್ಬಿಟ್ಟು ಇಟ್ಕೊಬೇಕು. ಇದನ್ನೇ ಈಗ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಈಗ ಗ್ರೇವಿನ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ನೋಡಿ ಅವೆರಡನ್ನೂ ಹಾಕಿ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಶುಂಠಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ನಂತರ 2-3 ಟೊಮೊಟೊವನ್ನು ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಇಟ್ಕೊಳ್ಬೇಕು. 3 ಟೊಮೊಟೊ ಹಾಕಿದ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ನಾನು ದಪ್ಪ ಟೊಮೊಟೊ ಇತ್ತು ಅಂತ 2 ಟೊಮೊಟೊ ಮಾತ್ರ ತೊಗೊಂಡಿದ್ದೀನಿ. ಚಿಕ್ಕ ಟೊಮೊಟೊ ಆದರೆ 3 ಟೊಮೊಟೊವನ್ನು ತೊಗೊಳ್ಳಿ. ನೋಡಿ ಈ ಥರ ಟೊಮೊಟೊವನ್ನು ಅಷ್ಟೇ ಪ್ಯೂರಿ ಮಾಡಿಬಿಟ್ಟು ಇಟ್ಕೋತಾ ಇದ್ದೀನಿ ಒಂದು ಬೌಲ್ಗೆ. ಈ ಥರ ಬೇರೆ ಬೇರೆ ನಾವು ಗ್ರೇವಿ ಈ ಥರ ಮಿಕ್ಸಿ ಜಾರ್ಗೆ ಹಾಕೊಂಡು ಮಾಡಿಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗ್ರೇವಿದು. ಈಗ ನೋಡಿ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4-5 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ನಂತರ ಒಂದು 2 ಸ್ಪೂನಷ್ಟು ಇದಕ್ಕೆ ತುಪ್ಪವನ್ನು ಸಹ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಆನಂತರ ಇದಕ್ಕೆ ಡ್ರೈ ಮಸಾಲಗಳಿತ್ತಲ್ವ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಾಳು ಮೆಣಸು ಅಷ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಒಂದು ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆನೂ ಸಹ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಂತರ ಒಂದು 3-4 ಒಣಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು 3 ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನೋಡಿ. ಇದು ಜೀರಿಗೆಯನ್ನು ನಾನು ಸಾಸಿವೆ ಮತ್ತು ಜೀರಿಗೆಯನ್ನು ಸ್ಟಾರ್ಟಿಂಗೇ ಹಾಕ್ಕೊಳ್ಬೇಕಾಗಿತ್ತು ನೋಡಿ, ಅದನ್ನು ಮರ್ತುಬಿಟ್ಟಿದ್ದೆ ನೋಡಿ. ಈಗ ಸೇರಿಸ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆಯನ್ನು ಮೊದಲೇ ಸೇರಿಸ್ಕೊಳ್ಳಿ ಎಣ್ಣೆಗೆ. ನಂತರ ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ದೆ ನೋಡಿ, ಒಂದು 2 ಸ್ಪೂನಷ್ಟು ಮಾತ್ರ ಸೇರಿಸಿದ್ದೀನಿ. ತುಂಬ ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 2 ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕು. ಅಷ್ಟು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈಗ ಚಿಕನ್ ಸೇರಿಸಿದ ಮೇಲೂ ಅಷ್ಟೇ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು, ಅದೇ ನೀರು ಬಿಡುತ್ತೆ ನೋಡಿ, ಚಿಕನ್ ನೀರು ಬಿಟ್ಟಿದೆ, ಅದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕು. ಚಿಕನ್ನೇ ನೀರು ಬಿಡುತ್ತೆ, ನಾವೇನು ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ನೋಡಿ ಒಂದು 8-10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಟೊಮೊಟೊ ಪ್ಯೂರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಾವೇನು ಟೊಮೊಟೊವನ್ನು ರುಬ್ಕೊಂಡಿದ್ವು ನೋಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಟೊಮೊಟೊವನ್ನು ಸೇರಿಸಿದ ಮೇಲೂ ಅಷ್ಟೇ ಅದು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಂದರೆ ಸುತ್ತ ಅದು ಎಣ್ಣೆ ಬಿಡಬೇಕು. 1 ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಅದು ಟೊಮೊಟೊ ಸುತ್ತ ಎಣ್ಣೆ ಬಿಡುತ್ತೆ ನೋಡಿ, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಒಂದು 10 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅದನ್ನು ಮುಚ್ಚಿಟ್ಬಿಟ್ರೆ ಸಾಕು, ನೀಟಾಗಿ ಅದು ಕುದಿ ಬಂದುಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡುತ್ತೆ. ನೋಡಿ ಈಗ ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಅಚ್ಚು ಖಾರದ ಪುಡಿ, ನಂತರ ಒಂದು 3/4 ಸ್ಪೂನಷ್ಟು ಸಾಂಬಾರು ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಚಿಕನ್ ಮಸಾಲ ಮತ್ತು ಫ್ರೈ ಅಂತ ಇರುತ್ತೆ ನೋಡಿ, ಅದು ಯಾವುದಾದ್ರೂ ಆಯಿತು ಸೇರಿಸ್ಕೊಳ್ಬೋದು. ನಿಮ್ಮ ಹತ್ರ ಯಾವುದೇ ಒಂದು ಮಸಾಲ ಪೌಡರ್ ಇದ್ದರೆ, ಗರಂ ಮಸಾಲ ಇದ್ದರೆ ಗರಂ ಮಸಾಲವನ್ನು ಸೇರಿಸ್ಕೊಳ್ಳಿ, ಜೀರಿಗೆ ಪೌಡರ್ ಇದ್ದರೆ ಜೀರಿಗೆ ಪೌಡರನ್ನು ಸಹ ಸೇರಿಸ್ಕೊಳ್ಳಿ. ನಾನು ಚಿಕನ್ ಮಸಾಲದೇ ಪೌಡರ್ ಇತ್ತು, ಅದನ್ನು 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಮಟನ್ ಮಸಾಲದ ಪೌಡರ್ ಇದ್ದರೆ ಅದನ್ನು ಸಹ ಸೇರಿಸ್ಕೊಳ್ಬೋದು. ಯಾವುದೇ ಒಂದು ವೆಜಿಟೇರಿಯನ್ ಗ್ರೇವಿ ಪೌಡರ್ಸ್ ಬರುತ್ತೆ ನೋಡಿ, ಅದಿದ್ರೂ ಸಹ ಅದನ್ನು ಸಹ ಸೇರಿಸ್ಕೊಳ್ಬೋದು, ಚೆನ್ನಾಗಾಗುತ್ತೆ. ನಂತರ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಾಗುತ್ತೆ. ಈಗ ನೋಡಿ ಎಲ್ಲ ಡ್ರೈ ಪೌಡರ್ಗಳನ್ನು ಸೇರಿಸಿದ ಮೇಲೆ ಅಷ್ಟೇ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಕುದಿಸ್ಕೊಳ್ಬೇಕು. ನೋಡಿ ಈಗ ನಾನು ಒಂದು 10 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ.
ಚೆನ್ನಾಗಿ ಕುದಿಸ್ಕೊಂಡಷ್ಟು ಚಿಕನ್ ಸಹ ಚೆನ್ನಾಗಿ ಬೇಯುತ್ತೆ ಮತ್ತು ಗ್ರೇವಿ ಸಹ ಟೇಸ್ಟ್ ಬರುತ್ತೆ. ಈ ಟೈಮಲ್ಲಿ ನಮಗೆ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ಉಪ್ಪನ್ನು ಸಹ ಸೇರಿಸ್ಕೊಬೋದು. ನೋಡಿ ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಿದೆ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಚಿಕನ್ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗ ನೀಟಾಗಿ ಅದು ಕುದ್ಬಿಟ್ಟು ಒಂದು 10 ಮಿನಿಟ್ಸ್ ಆಗಿದೆ. ಈಗ ಇದಕ್ಕೆ ಕೊನೆಯಲ್ಲಿ ನಾನು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಮತ್ತು ಡ್ರೈ ಮೆಂತೆ ಇದ್ರದ್ದು ಪೌಡರ್ ಬರುತ್ತೆ ನೋಡಿ, ಅದು ಸಹ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಕಸೂರಿ ಮೇಥಿ ಬರುತ್ತೆ ನೋಡಿ ಅದು. ನಂತರ ನೋಡಿ ಇಲ್ಲಿ 1ರಿಂದ 2 ಸ್ಪೂನಷ್ಟು ಇದಕ್ಕೆ ಗಟ್ಟಿ ಮೊಸರಿರುತ್ತೆ ನೋಡಿ, ಅದನ್ನು ಒಂದು ಸ್ವಲ್ಪ ಬೀಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಸೇರಿಸಿದ್ರು ಸಹ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ನ ಸೇರಿಸ್ಕೊಳ್ಳಿ, ಅದು ಸೇರಿಸಿದ್ರೆ ಸಹ ತುಂಬ ಚೆನ್ನಾಗಾಗುತ್ತೆ. ಫುಲ್ ಲೋ ಫ್ಲೇಮ್ ಮಾಡಿಬಿಟ್ಟು ನಾನು ಇದನ್ನು ಸೇರಿಸ್ತಾ ಇದ್ದೀನಿ, ಇಲ್ಲಾಂದರೆ ಒಡ್ದಂಗೆ ಆಗಿಬಿಡುತ್ತೆ ಅದರಿಂದ. ಇದಿಷ್ಟ ಇದ್ದವರು ಸೇರಿಸ್ಕೊಳ್ಳಿ, ಏಕೆಂದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಇದನ್ನು ಹಾಕಿದ್ಮೇಲೆ. ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ಳಿ, ಅದು ಸ್ವಲ್ಪ ಟೇಸ್ಟ್ ಏನು ಚೇಂಜ್ ಆಗೋಲ್ಲ. ಆದರೆ ಮೊಸರನ್ನ ಸೇರಿಸಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಅದು ಯಾರು ಅಭ್ಯಾಸ ಇರುತ್ತೆ ನೋಡಿ ಗ್ರೇವಿಗೆಲ್ಲ ಮೊಸರು ಹಾಕ್ಕೊಂಡು, ಅವರಿಗೆ ಸ್ವಲ್ಪ ಇಷ್ಟು ಚೆನ್ನಾಗಿ ಅನಿಸುತ್ತೆ. ಯಾರಿಗೆ ಮೊಸರು ಇಷ್ಟ ಆಗಲ್ಲ ಅವರು ಒಂದು 2 ಸ್ಪೂನಷ್ಟು ಹಾಲು ಕಾಯಿಸಿದ ಮೇಲ್ಗಡೆ ಕೆನೆ ಇರುತ್ತೆ ನೋಡಿ, ಫ್ರೆಶ್ ಕ್ರೀಮ್ ಇರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಗೋಡಂಬಿಯನ್ನು ನೆನೆಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದರದ್ದು ಸಹ ಪೇಸ್ಟನ್ನು ಒಂದು 2 ಸ್ಪೂನ್ ಹಾಕ್ಕೊಂಡ್ರು ಸಹ ಚೆನ್ನಾಗಾಗುತ್ತೆ. ಈಗ ನೋಡಿ ನಾವು ಗಟ್ಟಿ ಮೊಸರನ್ನು ಸಹ ಸೇರಿಸಿದ್ಮೇಲೆ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಏನು ಕುದಿಸೋದೇನು ಬೇಡ. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ, ಮತ್ತು ನೋಡಿ ಒಡ್ದಂಗೆ ಏನಾಗಿಲ್ಲ. ಅಂದರೆ ಲೋ ಫ್ಲೇಮಲ್ಲಿದ್ದಾಗ ಅದನ್ನು ಮೊಸರನ್ನ ಸೇರಿಸ್ಕೊಬೇಕಾಗುತ್ತೆ. ತುಂಬ ಜೋರು ಫ್ಲೇಮಲ್ಲಿ ಸೇರಿಸ್ಬಿಟ್ರೆ ಫುಲ್ ಒಡ್ದೊಡ್ದಂಗೆ ಆಗಿಬಿಡುತ್ತೆ ಅದು ಗ್ರೇವಿ ಎಲ್ಲ. ಅದರಿಂದ ನೋಡಿ ಈಗ ಪರ್ಫೆಕ್ಟಾಗಿ ರೆಡಿ ಆಯಿತು. ಈ ರೀತಿಯಾಗಿ ಒಂದು ಸ್ವಲ್ಪ ಗ್ರೇವಿನೂ ಇಟ್ಕೊಳ್ಬೇಕಾಗುತ್ತೆ. ತುಂಬ ಡ್ರೈ ಮಾಡಿಬಿಟ್ರೆ ಏನಾಗುತ್ತೆ ಫುಲ್ ಡ್ರೈ ಆಗಿಬಿಡುತ್ತೆ, ಪೂರಿಗೆ ಅಷ್ಟು ಚೆನ್ನಾಗಾಗಲ್ಲ. ಈಗ ಕೊನೆಯಲ್ಲೂ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಗ್ರೇವಿ ರೆಡಿ ಆಯಿತು. ಇದು ಪೂರಿಗೂ ಚೆನ್ನಾಗುತ್ತೆ, ಚಪಾತಿಗೂ ಚೆನ್ನಾಗುತ್ತೆ, ರೊಟ್ಟಿಗೂ ಚೆನ್ನಾಗುತ್ತೆ, ಮುದ್ದೆಗೂ ಸಹ. ಇನ್ನೊಂದು ಸ್ವಲ್ಪ ನೀವು ಗ್ರೇವಿನ ತಿಕ್ನೆಸ್ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ, ನೀರು ರೀತಿ ಗ್ರೇವಿ ಇದ್ದರೆ ಅದನ್ನು ಮುದ್ದೆಗೂ ಸಹ ತುಂಬ ಚೆನ್ನಾಗಾಗುತ್ತೆ, ರೈಸಿಗೂ ಸಹ ತುಂಬ ಚೆನ್ನಾಗುತ್ತೆ, ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು 5 ನಿಮಿಷ ಬಿಟ್ಬಿಟ್ರೆ ಅಂತೂ ಫುಲ್ಲು ಡ್ರೈ ಆಗಿಬಿಡುತ್ತೆ. ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಯಾವ ರೀತಿನಾದರೂ ಇದನ್ನು ನೀವು ಯೂಸ್ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗೂ ಸಹ ಬರುತ್ತೆ. ಮತ್ತು ಡಾಬಾ ಸ್ಟೈಲಲ್ಲಿ ಇರುತ್ತೆ ನೋಡಿ, ಹೋಟೆಲ್ ಸ್ಟೈಲಲ್ಲಿ ಆ ರೀತಿ ಅನಿಸುತ್ತೆ ತಿನ್ನುವಾಗ, ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳಿ ಅದ್ರ ಮೇಲೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಂತರ ನೋಡಿ ಏನು ಪೂರಿಯನ್ನು ಕಲಸಿಟ್ಕೊಂಡಿದ್ದೆ ಅಲ್ವಾ, ಪೂರಿನೂ ಸಹ ಬೇಯಿಸ್ಕೊಳ್ಳಿಕ್ಕೆ ಅಂತ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆನ ಚೆನ್ನಾಗಿ ಕಾಯಲಿಕ್ಕೆ ಇಡಬೇಕು. ನಾನು ಪೂರಿ ಎಲ್ಲನೂ ನೋಡಿ ಒಟ್ಟಿಗೆ ಹರ್ಕೋತಾ ಇದ್ದೀನಿ. ಒಂದೊಂದು ಹರ್ಕೊಳ್ತಾ ಕೂತ್ಕೊಂಡ್ರೆ ಅಲ್ಲಿ ಬೇಯಿಸಲಿಕ್ಕೆ ಅಂದರೆ ಟೈಮ್ ಆಗುತ್ತೆ. ಅದರಿಂದ ಎಲ್ಲ ಪೂರಿಗಳನ್ನೂ ನಾನು ಒಟ್ಟಿಗೆ ಹರ್ಕೊಂಡ್ಬಿಟ್ಟು ಒಂದೇ ಸರಿ ಬೇಯಿಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಅರ್ದಿಟ್ಕೊಂಡ್ರೆ ಆಯಿತು. ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವಾಗೂ ಅಲ್ಲ, ಆ ರೀತಿ ಹರ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ತುಂಬ ಪ್ರೆಸ್ ಮಾಡೋದೇನು ಬೇಡ, ಮತ್ತು ತುಂಬ ತೆಳುವಾಗೂ ಏನು ಅರಿಯಲ್ಲ ಅಲ್ವಾ, ಅದರಿಂದ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಹರ್ಕೊಂಡ್ರೆ ಪೂರಿಗಳು ಸಹ ರೆಡಿಯಾಗಿಬಿಡುತ್ತೆ. ಒಟ್ಟಿಗೆ ಒಂದು 8ರಿಂದ 10 ಪೂರಿನ ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಷ್ಟೇ. ಮತ್ತು ಪೂರಿನೂ ಅಷ್ಟೇ ಜೋರೂರಿನಲ್ಲೇ ಅದನ್ನು ಬೇಯಿಸ್ಕೊಬೇಕಾಗುತ್ತೆ. ತುಂಬ ಕಡಿಮೆ ಉರಿ ಮಾಡಿಬಿಟ್ರೆ ಪೂರಿ ಉಬ್ಬೋದಿಲ್ಲ. ಅಂದರೆ ಸ್ವಲ್ಪ ಹೈ ಫ್ಲೇಮಲ್ಲೇ ಪೂರಿನ ಯಾವಾಗಲೂ ಬೇಯಿಸ್ಕೊಬೇಕು. ನೋಡಿ ಈಗ ಎಲ್ಲ ಪೂರಿಗಳು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ಅಂದರೆ ನಾವು ಮೊದಲೇ ಅರ್ದಿಟ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿ ಉಬ್ಬಿ ಬರುತ್ತೆ ಅದು ಬೇಯಿಸುವಾಗ. ನಮಗೆ ಎಷ್ಟು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಡಾರ್ಕ್ ಕಲರ್ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಬೇಕಾಗುತ್ತೆ. ಲೈಟ್ ಕಲರ್ ಬೇಕು ಅಂದರೆ ಸಡನ್ನಾಗಿ ಟರ್ನ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊಂಡ್ರೆ ಮುಗ್ದೋಯ್ತು ಅಷ್ಟೇ. ನೋಡಿ ಈಗ ನಾನು ಎಲ್ಲ ಪೂರಿಗಳನ್ನೂ ಸಹ ಇದೇ ರೀತಿ ಬೇಯಿಸ್ಕೊತಾ ಇದ್ದೀನಿ. ಪೂರಿನ ಹಾಕಿದ್ಮೇಲೆ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಅದು ಉಬ್ಬಿ ಬರಲ್ಲ. ಒಂದು ಸ್ವಲ್ಪ ಅದನ್ನು ನಾವು ಅದನ್ನೇನು ಟರ್ನ್ ಮಾಡ್ತೀವಿ ನೋಡಿ, ಅದರಿಂದ ಪ್ರೆಸ್ ಮಾಡಿದ್ರೆ ನೀಟಾಗಿ ಪೂರಿಗಳು ಉಬ್ಬಿ ಬರುತ್ತೆ. ಮತ್ತು ಪೂರಿ ಮಾಡುವಾಗ ಒಂದು ಅರ್ಧ ಗಂಟೆ ಹಾಫ್ ಆನ್ ಅವರ್ ಅದಕ್ಕೆ ರೆಸ್ಟ್ ಕೊಟ್ಬಿಟ್ರೆ ಅಂತೂ ಸಾಫ್ಟಾಗಿರುತ್ತೆ ಪೂರಿ. ನಾವು ಮಾರ್ನಿಂಗ್ ಮಾಡಿಟ್ರೆ ಈವ್ನಿಂಗ್ ತನಕನೂ ಪೂರಿ ಸಾಫ್ಟಾಗೇ ಇರುತ್ತೆ, ರಫ್ನೆಸ್ಸೇ ಬರಲ್ಲ ಒಂದು ಸ್ವಲ್ಪನೂ.
ನೋಡಿ ಈಗ ಪೂರಿ ಎಲ್ಲ ರೆಡಿ ಆಯಿತು. ಇಮಿಡಿಯೇಟಾಗಿ ಈ ಥರ ಪೂರಿಗೆ ಒಂದು ಚಿಕನ್ ಗ್ರೇವಿನ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗುತ್ತೆ. ಮತ್ತು ಈ ಚಿಕನ್ ಗ್ರೇವಿ ಪೂರಿಗೆ ಅಲ್ಲದೆ ಎಲ್ಲದಕ್ಕೂ ಸಹ ಚೆನ್ನಾಗಾಗುತ್ತೆ. ಚಪಾತಿ, ರೊಟ್ಟಿ, ಅನ್ನ ಮತ್ತು ಒಂದು ಸ್ವಲ್ಪ ಅದನ್ನು ಡ್ರೈ ಮಾಡ್ಕೊಂಡ್ಬಿಟ್ರೆ ಅಂತೂ ತಿಳಿ ಸಾಂಬಾರಿಗೆಲ್ಲ ಸೈಡ್ ಡಿಶ್ ಆಗು ಸಹ ಯೂಸ್ ಮಾಡ್ಬೋದು. ಮತ್ತು ಇದು ಮಧ್ಯಾಹ್ನ ಲಂಚ್ಗೆಲ್ಲ ಚೆನ್ನಾಗುತ್ತೆ. ಮತ್ತು ಯಾವಾಗಲಾದ್ರು ಗೆಸ್ಟ್ ಎಲ್ಲ ಬರ್ತಾರೆ ನೋಡಿ, ಆವಾಗಲೂ ಸಹ ಈ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.